ಪ್ರಿಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ವಿಶೇಷತೆ ಹೇಳ್ಕೊಡ್ಬೇಕು. ಅದೇನಪ್ಪ ಅಂತ ಹೇಳಿದ್ರೆ, ಹೊಸದಾಗಿ ಲೈವ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಲೈವಲ್ಲಿ ನಿಮ್ಮ ಸ್ನೇಹಿತರು, ನಿಮಗೆ ಬೇಕಾದವರು ಬಂದು ಮೆಸೇಜ್ ಮಾಡ್ತಾ ಇದ್ದಾರೆ. ಆದರೆ ಆ ಮೆಸೇಜು ನಿಮಗೆ ಶೋ ಆಗ್ತಿಲ್ಲ. ಅವ್ರು ಹೇಳ್ತಾರೆ, ನಿಮ್ಮ ಲೈವಲ್ಲಿ ಬಿಟ್ಟು ಬೇರೆ ಲೈವಲ್ಲಿ ನನ್ನ ಮೆಸೇಜು ನಿಮ್ಮ ಲೈವಲ್ಲಿ ಶೋ ಆಗ್ತಾನೇ ಇಲ್ಲ. ನೋಡಿ ಏನು ಮಾಡ್ತೀರಾ, ನಂದಂತೂ ಮೆಸೇಜ್ ಬರ್ತಿಲ್ಲ. ನಾನು ಬಂದಿದ್ದೆ, ಬರೀ ಲೈಕ್ ಕೊಟ್ಟು ವಾಪಸ್ ಬಂದೆ. ಎಷ್ಟೇ ಮೆಸೇಜ್ ಬಂದ್ರೂ ನಿಮ್ಮ ಶೋ ಆಗ್ತಿಲ್ಲ ಅಂತ. ಹಾಗಿದ್ರೆ ಏನು ಮಾಡಬೇಕಪ್ಪ? ಶೋ ಆಗ್ತಿಲ್ವಂತೆ. ಬನ್ನಿ, ನಾನು ಹೇಳೋ ರೀತಿ ನೀವು ಫಾಲೋ ಅಪ್ ಮಾಡಿದರೆ ನಿಮ್ಮ ಲೈವಲ್ಲಿ ನಿಮಗೆ ಬೇಕಾದವರು ಬಂದು ಮೆಸೇಜ್ ಮಾಡ್ಬೋದು. ಈ ಸ್ಕ್ರೀನ್ ರೆಕಾರ್ಡ್ನ ನಾನು ಆನ್ ಮಾಡ್ತೀನಿ. ಅದು ಮುಗಿದ್ಮೇಲೆ ಮಾತುಕತೆ ಮಾಡೋಣ ಬನ್ನಿ. ಫಸ್ಟ್ ಟೈಮ್ ಲೈವ್ ಮಾಡ್ತಾ ಇದ್ದೀರಾ, ನಿಮಗೆ ಬೇಕಾದ ವ್ಯಕ್ತಿಗಳು ಬಂದು ಮೆಸೇಜ್ ಮಾಡ್ತಾ ಇದ್ದಾರೆ. ಆದರೆ ಆ ಮೆಸೇಜು ನಿಮಗೆ ಶೋ ಆಗ್ತಿಲ್ಲ. ಹಾಗಿದ್ರೆ ಏನು ಮಾಡಬೇಕಪ್ಪ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಆವಾಗ ಫಸ್ಟು ನೀವು ಯೂಟ್ಯೂಬ್ ಮೇಲೆ ಹೋಗ್ಬೇಕಾಗತ್ತೆ. ಯೂಟ್ಯೂಬ್ನ ಕ್ಲಿಕ್ ಮಾಡಿ. ಯೂಟ್ಯೂಬ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಮಾಡಿದ್ಮೇಲೆ ಕೆಳಗಡೆ ನೋಡಿ ಓಮು ಶಾರ್ಟ್ಸು ಪ್ಲಸ್ ಸಬ್ಸ್ಕ್ರಿಪ್ಷನ್ನು ಯು ಅಂತ ಇದೆ. ಯು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಯು ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲಿ ಇರುತ್ತೆ? ನನ್ನ ಚಾನಲ್ ಹೆಸರು ಮುಂದೆನೇ ಇರುತ್ತೆ, ವ್ಯೂ ಚಾನಲ್ ಅಂತ. ಆ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಏನು ಮಾಡಬೇಕು, ನೀವು ಇಲ್ಲಿ ನೋಡಿ ಮ್ಯಾನೇಜಿಂಗ್ ವಿಡಿಯೋಸ್, ಮ್ಯಾನೇಜ್ ವಿಡಿಯೋಸ್ ಅಂತ ಇದೆಯಲ್ಲ, ಈ ಮ್ಯಾನೇಜ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ನಾನು ಒಂದು ಯಾವ ವಿಡಿಯೋಕ್ಕೆ ಕಮೆಂಟ್ ಮಾಡಿದ್ದಾರೆ ಅದನ್ನು ಕೇಳ್ಕೊಳ್ಳಿ. ಯಾವ ವಿಡಿಯೋ ಕಮೆಂಟ್ ಮಾಡಿದ್ದೀರಾ ನೀವು ಅಂತ ಕೇಳಿಕೊಂಡು ಆ ವಿಡಿಯೋದ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ನಾನು ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ, ಒಂದು ಕಿರಾಣಿ ಅಂಗಡಿ ವಿಡಿಯೋ ಅಂತ. ಇದರಲ್ಲಿ ನೋಡಿ ಕಮೆಂಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿದ್ಮೇಲೆ ನೋಡಿ ರಂಜಿತಾ ಹೆಗ್ಗಪ್ಪನವರಂತ ಇದೆಯಲ್ಲ, ಇದ್ರ ಮುಂದೆ ಇಲ್ಲಿ 3 ಡಾಟ್ ಇದೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪಿನ್, ಶೇರ್, ರಿಪೋರ್ಟ್, ಸೇವ್, ಆ್ಯಡ್ ಆಸ್ ಎ ಮ್ಯಾಂಡೇಟರ್ ಅಂತ ಇದೆ. ಈ ಆ್ಯಡ್ ಆಸ್ ಎ ಕಾಣಿಸ್ತಿದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಿರಿ. ಇಲ್ಲಿ ಆ್ಯಡ್ ಆಸ್ ಎ ಮ್ಯಾಂಡೇಟರ್ ಅಂತ ಕಾಣ್ತಿದೆ. ಆ ಆ್ಯಡ್ ಆಸ್ ಎ ಮ್ಯಾಂಡೇಟರ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಮ್ಯಾನೇಜಿಂಗ್ ಮ್ಯಾಂಡೇಟರ್ ಅಂತ ಬರುತ್ತೆ, ಸ್ಟ್ಯಾಂಡರ್ಡ್ ಮ್ಯಾಂಡೇಟರ್ ಅಂತ ಬರುತ್ತೆ. ನೀವು ಕೊಡಬೇಕಾಗಿರೋದು ಸ್ಟ್ಯಾಂಡರ್ಡ್ ಮ್ಯಾಂಡೇಟರ್ನ ಕೊಡಿ. ಈ ರೀತಿ ಕೊಟ್ಟ ಮೇಲೆ ಅವರಿಗೆ ಬ್ಲೂ ಕೊಟ್ಟ ಹಾಗೆ ಆಗುತ್ತೆ. ನೀವು ಇನ್ನೊಂದು ಸಲ ಮೆಸೇಜ್ಗಳನ್ನು ಲೈವಲ್ಲಿ ಶೋ ಆಗುತ್ತೆ. ಈ ರೀತಿಯಾಗಿ ನೀವು ಬ್ಲೂ ಕೊಟ್ಟು ನಿಮ್ಮ ಲೈವಲ್ಲಿ ಮೆಸೇಜನ್ನು ಶೋ ಮಾಡ್ಕೋಬಹುದು. ಹೇಗಿತ್ತು? ಪೂರ್ತಿ ವಿಡಿಯೋ ನೋಡಿರಲ್ಲ ಅಂತ ಗೊತ್ತು. ಎಲ್ಲಿ ಮೇನ್ ಪಾಯಿಂಟ್ ಬೇಕೋ ಅದು ಮಾತ್ರ ಸ್ಕಿಪ್ ಮಾಡಿಕೊಂಡು ನೋಡಿದ್ದೀನಿ ಅಂತ ಕಮೆಂಟ್ ಮಾಡ್ತೀರಾ. ಈಗ ಹೇಳ್ತೀನಿ ನೋಡಿ, ನಿಮ್ಮ ಲೈವಲ್ಲಿ ನಿಮ್ಮ ಫ್ರೆಂಡ್ಸದ್ದು ಯಾವುದೇ ಕಾರಣಕ್ಕೂ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ನೀವು ಈ ರೀತಿ ಫಾಲೋ ಅಪ್ ಮಾಡಿಕೊಂಡು ಬರುವ ಹಾಗೆ ಮಾಡ್ಬೋದು. ನೋಡಿ, ಒಂದು ವಿಷಯ ಹೇಳ್ತೀನಿ. ನಾವುಗಳು ಕಷ್ಟಪಟ್ಟು ಇದಕ್ಕೆ ಅಂತಲೇ ಸಮಯ ಕೊಟ್ಟು ವಿಡಿಯೋ ಮಾಡಿರ್ತೀವಿ. ನೀವು ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೋಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿ ಅಂತೂ ನೋಡಲೇಬೇಡಿ. ನೀವುಗಳು ಲೈವಲ್ಲಿ ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟೇ ನೀವು ವಿಡಿಯೋಗಳಲ್ಲೂ ಸಪೋರ್ಟ್ ಮಾಡಿದರೆ ಎಲ್ಲರೂ ಬೆಳಿಬಹುದು. ನೀವುಗಳು ಮಾಡೋದೇನು ಅಂತೇಳಿದರೆ, ನೋಡಿದ್ದೀನಿ ಅಂತೇಳಿ 2 ಸೆಕೆಂಡಿಂದ 3 ಸೆಕೆಂಡು ನೋಡಿಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಬರ್ತೀರ. ನೀವು ಮಾಡೋ ತಪ್ಪಿಂದ ವಿಡಿಯೋಗಳು ಡ್ರಾಪ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಇವತ್ತಿನ ವಿಶೇಷತೆ ಹೇಳ್ತೀನಿ. ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿದರೆ ಬ್ಲೂ ಖಂಡಿತ ಬರುತ್ತೆ. ಆಗ ನಿಮಗೆ ಬೇಕಾದವರು ಬಂದು ಮೆಸೇಜ್ನ ಮಾಡ್ಬೋದು. ನೀವು ಮಾಡೋ ಸಣ್ಣ ತಪ್ಪು ಏನಪ್ಪ ಅಂತ ಹೇಳಿದ್ರೆ, ಮಿಸ್ ಆಗಿ ಮ್ಯಾನೇಜಿಂಗ್ ಮ್ಯಾಂಡೇಟರ್ನ ಕೊಟ್ಬಿಡ್ತೀರ. ಅದು ನಿಮಗೆ ಸಮಸ್ಯೆ ಆಗುತ್ತೆ. ಅವೆರಡು ವ್ಯತ್ಯಾಸಗಳನ್ನು ಮುಂದಿನ ದಿನದ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಯಾರಾದರೂ ನನ್ನ ಲೈವಿಗೆ ಬಂದು ಇಂಥ ಸಮಸ್ಯೆ ಇದೆ ಅಂತ ಹೇಳಿದರೆ ಅಂಥ ಸಮಸ್ಯೆಯ ಬಗ್ಗೆನೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದರೆ ನಾನು ಯಾವುದ್ಯಾವುದೋ ಬೇಡವಾದ ವಿಡಿಯೋಗಳನ್ನು ಹಾಕಿದರೆ ನಿಮಗೆ ಇಷ್ಟ ಆಗಲ್ಲ. ನಿಮಗೆ ಏನು ಸಮಸ್ಯೆ ಇದೆಯಾ ಅದ್ರ ಬಗ್ಗೆ ನನಗೆ ತಿಳಿಸಿದರೆ ಕಮೆಂಟ್ ಬಾಕ್ಸಲ್ಲೂ ತಿಳಿಸಿ, ನಾನು ಅದರ ಬಗ್ಗೆನೇ ವಿಡಿಯೋ ಮಾಡಿ ಹಾಕ್ತೀನಿ.
ನಿಮಗೆ ಅನುಕೂಲ ಆಗೋ ರೀತಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ನನ್ನನ್ನು ಇಷ್ಟಪಡೋರು ನನ್ನ ವಿಡಿಯೋಗಳನ್ನು ಇಷ್ಟಪಡಬೇಕು ಅಂದರೆ ನನ್ನ ಆಡಿಯನ್ಸ್ಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ನಾನು ತಿಳ್ಕೊಂಡು ಅದೇ ರೀತಿ ವಿಡಿಯೋ ಹಾಕಬೇಕು. ಅದಕ್ಕೋಸ್ಕರ ಈಗ ಯಾರೆಲ್ಲ ಕೊನೆ ತನಕ ವಿಡಿಯೋನ ನೋಡಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.